ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಜನ ಮನೆಯನ್ನ ಬಿಟ್ಟು ಹೊರಗೆ ಬರೋದಕ್ಕೂ ಕೂಡ ಭಯಪಡುವಂತಹ ಪರಿಸ್ಥಿತಿ. ಇದರ ಮಧ್ಯೆ ಕೆರೆ ಕಟ್ಟೆಗಳು, ನದಿ ಮೂಲಗಳು ಖಾಲಿಯಾಗಿವೆ. ಬಾಗಲಕೋಟೆಯಲ್ಲಿ 39 ಡಿಗ್ರಿ ಸೆಲ್ಸಿಯಸ್ ತಾಪಮಾನ. ಬಿಸಿಲಿನ ಹೊಡೆತಕ್ಕೆ ಕೆರೆ ಕಟ್ಟೆಗಳು ಖಾಲಿ. ಸುತ್ತಲೂ ಬೆಟ್ಟಗುಡ್ಡ, ಮಧ್ಯೆ ವಿಶಾಲವಾಗಿರುವ ಐತಿಹಾಸಿಕ ಬ್ರಿಟಿಷ್ ಕಾಲದ ಕೆರೆ. ಅಲ್ಲಲ್ಲಿ ಬೆಳೆದು ನಿಂತಿರುವ ಮುಳ್ಳು ಕಂಟಿಗಳು, ಹನಿ ನೀರು ಇಲ್ಲದೆ ಬತ್ತಿ ಬರಿದಾದ ಕೆರೆ. ಬಾಗಲಕೋಟೆ ತಾಲೂಕಿನ ಮುಚಕಂಡಿಯಲ್ಲಿ ತಾಪಮಾನ 39 ಡಿಗ್ರಿ ಸೆಲ್ಸಿಯಸ್ ದಾಟಿದೆ. ಬಿಸಿಲಿಗೆ ಜನರು ಬೆಂದು ಹೋಗಿದ್ದಾರೆ. ಬಿಸಿಲಿನ ತಾಪಮಾನಕ್ಕೆ ಕೆರೆ ಕಟ್ಟೆಗಳು, ನದಿ ಮೂಲಗಳು ಖಾಲಿಯಾಗಿವೆ. ಐತಿಹಾಸಿಕ ಬ್ರಿಟಿಷ್ ಕಾಲದ 760 ಎಕರೆ ವಿಸ್ತೀರ್ಣದ ಕೆರೆ ಸಂಪೂರ್ಣವಾಗಿ ಖಾಲಿಯಾಗಿದೆ. ನಾವೀಗ ಬಾಗಲಕೋಟೆ ಹೊರವಲಯದಲ್ಲಿರ್ತಕ್ಕಂಥ ಮುಚ್ಕಂಡಿಯ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನಾವು ಇದ್ದೀವಿ. ಇದು ಒಂದು ಐತಿಹಾಸಿಕವಾದಂಥ ದೇವಸ್ಥಾನವಾಗಿದೆ. ಈ ಒಂದು ದೇವಸ್ಥಾನಕ್ಕೆ ಸಾಕಷ್ಟು ಸಾವಿರಾರು ಭಕ್ತರು ಕೂಡ ಇದಕ್ಕೆ ಬರ್ತಾರೆ. ಹಾಗಾಗಿ ಇಲ್ಲಿ ನಾವು ಈ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಇದಕ್ಕಾಗಿಯೇ ಏನು ಬಾಗಲಕೋಟೆಯ ನಗರಸಭೆಯವರು ಕೂಡ ಒಂದು ದೊಡ್ಡದಾದಂಥ ಒಂದು ಗಾರ್ಡನ್ ಕೂಡ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಈ ಒಂದು ಏನು ಈ ಕೆರೆ ಮುಂದೆ ಇರತಕ್ಕಂಥ ಈ ಸನ್ನಿವೇಶ ಆದರೆ ಕೆರೆ ಹಿಂದಿನ ಒಂದು ಭಾಗವನ್ನು ನಾವೀಗ ತೋರಿಸ್ತಾ ಇದ್ದೀವಿ. ಇಲ್ಲಿ ಪೂರ್ತಿಯಾಗಿ ಏನು ಈ ಕೆರೆ ಏನು ಬ್ರಿಟಿಷರ ಕಾಲದಲ್ಲಿ 1882ರಲ್ಲಿ ನಿರ್ಮಾಣವಾದಂಥ ಈ ಕೆರೆ ಇವತ್ತಿನ ದಿವಸ ಪೂರ್ತಿಯಾಗಿ ಏನು ಈಗ ನೋಡ್ತಾ ಇರತಕ್ಕ ದೃಶ್ಯದಲ್ಲಿ ಪೂರ್ತಿಯಾಗಿ ಖಾಲಿ ಆದಂಥ ಒಂದು ದೃಶ್ಯಾವಳಿಗಳು ಕೂಡ ಕಂಡು ಬರ್ತಾ ಇದೆ. ಈ ಕೆರೆ ತುಂಬಿದರೆ ಬಾಗಲಕೋಟೆ, ಕಾಕಲಗುಂಬ, ಸುಳಿಕೆರೆ, ಕೆರೆಕಲ್ಲಮಟ್ಟಿ, ಮುರನಾಳ, ವೀರಾಪುರ ಸೇರಿ 16 ಹಳ್ಳಿಗಳ ಅಂತರ್ಜಲ ಮಟ್ಟ ಹೆಚ್ಚಾಗಲಿದೆ. ಬೋರ್ವೆಲ್ಗಳು ರೀಚಾರ್ಜ್ ಆಗುತ್ತವೆ. ಕೆರೆ ತುಂಬಿದರೆ ಲಕ್ಷಾಂತರ ಜನರಿಗೆ ಕುಡಿಯಲು ನೀರು ಒದಗಿಸುವ ಕಾರ್ಯ ಆಗಲಿದೆ. ಆದರೆ ಕೆರೆ ಮಾತ್ರ ಸಂಪೂರ್ಣ ಖಾಲಿಯಾಗಿದ್ದು ಬರದ ನರಕ ದರ್ಶನ ಆಗುತ್ತಿದೆ. ಈ ಕೆರೆಯನ್ನು ತುಂಬಿಸಿದರೆ ಇವತ್ತು ಬೇಸಿಗೆ ಕಾಲದಲ್ಲಿ ನಮ್ಮ ಸುತ್ತಮುತ್ತಲಿನ 16 ಹಳ್ಳಿಗಳು ಹಾಗೂ ನವನಗರದ ಲಕ್ಷಾಂತರ ಜನ ವಾಸಿಸುವಂಥ ನವನಗರ ಜನರಿಗೂ ಕೂಡ ಬೋರ್ವೆಲ್ಗಳು ಮತ್ತು ಕೊಳವೆ ಬಾವಿಗಳು ರೀಚಾರ್ಜ್ ಆಗುವಂಥ ಶಕ್ತಿ ಈ ಕೆರೆಗೈತಿ. ಈ ಕೆರೆ ತುಂಬಿಸುವಂಥ ಇಚ್ಛಾಶಕ್ತಿ ಈ ರಾಜಕಾರಣಿಗಳು ಮಾಡಬೇಕಾಗಿದೆ. ಒಂದು ಬಾರಿ 12 ಕೋಟಿ ರೂಪಾಯಿ ಖರ್ಚು ಮಾಡಿ ಪೈಪ್ಲೈನನ್ನು ಈ ಕೆರೆಗೆ ತಂದು ನಿಲ್ಲಿಸಲಾಯಿತು. ಆದರೆ ಕೆರೆ ಮಾತ್ರ ತುಂಬಲಿಲ್ಲ. ಮುಚಕಂಡಿ ಕೆರೆ ಪ್ರಾಕೃತಿಕ ಸೌಂದರ್ಯ ಹೊಂದಿದೆ. ಪಕ್ಕದಲ್ಲಿ ಐತಿಹಾಸಿಕ ವೀರಭದ್ರೇಶ್ವರ ದೇವಸ್ಥಾನ, ಮುಂದೆ ಸುಂದರ ಉದ್ಯಾನವನ ಪ್ರವಾಸಿಗರು ಭಕ್ತರನ್ನ ಆಕರ್ಷಿಸುತ್ತದೆ. ಮುಚಕಂಡಿ ಕೆರೆ ತುಂಬಿಸುವುದಕ್ಕೆ 2015ರಲ್ಲಿ 12 ಕೋಟಿ ಪ್ರಾಜೆಕ್ಟ್ ರೆಡಿ ಮಾಡಲಾಗಿತ್ತು. ಆದರೆ ಈ ಯೋಜನೆ ಟೇಕ್ ಆಫ್ ಆಗಲೇ ಇಲ್ಲ. ಈಗಾಗಲೇ ದೊಡ್ಡ ಡಯಾಮೀಟರ್ ಪೈಪನ್ನು ಕಾಮಗಾರಿ ಮಂದಗತಿಯಿಂದ ಸಾಗಿದೆ ಅಂತಕ್ಕಂಥದ್ದನ್ನು ಹೇಳಿದರು. ಅದನ್ನು ಅವ್ರು ಹೇಳಿದ್ದನ್ನು ನಾನು ಮನಸ್ಸಿನಲ್ಲಿಟ್ಟುಕೊಂಡಿದ್ದೇನೆ, ಗಮನಿಸಿದ್ದೇನೆ. ಕೂಡಲೇ ಆ ಕಾಮಗಾರಿ ಪೂರ್ತಿಯಾಗಿ ಹಿನ್ನೀರಿನಿಂದ, ಕೃಷ್ಣಾ ನದಿಯ ಹಿನ್ನೀರಿನಿಂದ, ಮಲಪ್ರಭಾ ಕೃಷ್ಣಾ ನದಿ ಏನು ಅದು ಯಾವ ನದಿಗೆ ಇಂದ ನೀರನ್ನು ಇಲ್ಲಿ ತುಂಬಿಸುವಂಥದ್ದಿದೆ. ಬಹುಶಃ ಘಟಪ್ರಭಾ ನನ್ನ ಅಂದಾಜು ಘಟಪ್ರಭಾ. ಐತಿಹಾಸಿಕ ಕೆರೆ ಬರಿದಾಗಿದೆ. ಮಳೆಗಾಲದಲ್ಲಾದರೂ ಕೆರೆ ತುಂಬಿಸಿ ಜನ ಜಾನುವಾರುಗಳ ದಾಹ ತೀರಿಸುವ, ಕೃಷಿಗೆ ಆಸರೆಯಾಗುವ ಕೆಲಸ ಆಗಬೇಕಿದೆ. ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಜನ ಮನೆಯನ್ನ ಬಿಟ್ಟು ಹೊರಗೆ ಬರೋದಕ್ಕೂ ಕೂಡ ಭಯಪಡುವಂತಹ ಪರಿಸ್ಥಿತಿ. ಇದರ ಮಧ್ಯೆ ಕೆರೆ ಕಟ್ಟೆಗಳು, ನದಿ ಮೂಲಗಳು ಖಾಲಿಯಾಗಿವೆ. ಬಾಗಲಕೋಟೆಯಲ್ಲಿ 39 ಡಿಗ್ರಿ ಸೆಲ್ಸಿಯಸ್ ತಾಪಮಾನ. ಬಿಸಿಲಿನ ಹೊಡೆತಕ್ಕೆ ಕೆರೆ ಕಟ್ಟೆಗಳು ಖಾಲಿ. ಸುತ್ತಲೂ ಬೆಟ್ಟಗುಡ್ಡ, ಮಧ್ಯೆ ವಿಶಾಲವಾಗಿರುವ ಐತಿಹಾಸಿಕ ಬ್ರಿಟಿಷ್ ಕಾಲದ ಕೆರೆ. ಅಲ್ಲಲ್ಲಿ ಬೆಳೆದು ನಿಂತಿರುವ ಮುಳ್ಳು ಕಂಟಿಗಳು, ಹನಿ ನೀರು ಇಲ್ಲದೆ ಬತ್ತಿ ಬರಿದಾದ ಕೆರೆ. ಬಾಗಲಕೋಟೆ ತಾಲೂಕಿನ ಮುಚಕಂಡಿಯಲ್ಲಿ ತಾಪಮಾನ 39 ಡಿಗ್ರಿ ಸೆಲ್ಸಿಯಸ್ ದಾಟಿದೆ. ಬಿಸಿಲಿಗೆ ಜನರು ಬೆಂದು ಹೋಗಿದ್ದಾರೆ. ಬಿಸಿಲಿನ ತಾಪಮಾನಕ್ಕೆ ಕೆರೆ ಕಟ್ಟೆಗಳು, ನದಿ ಮೂಲಗಳು ಖಾಲಿಯಾಗಿವೆ. ಐತಿಹಾಸಿಕ ಬ್ರಿಟಿಷ್ ಕಾಲದ 760 ಎಕರೆ ವಿಸ್ತೀರ್ಣದ ಕೆರೆ ಸಂಪೂರ್ಣವಾಗಿ ಖಾಲಿಯಾಗಿದೆ. ನಾವೀಗ ಬಾಗಲಕೋಟೆ ಹೊರವಲಯದಲ್ಲಿರ್ತಕ್ಕಂಥ ಮುಚ್ಕಂಡಿಯ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನಾವು ಇದ್ದೀವಿ. ಇದು ಒಂದು ಐತಿಹಾಸಿಕವಾದಂಥ ದೇವಸ್ಥಾನವಾಗಿದೆ. ಈ ಒಂದು ದೇವಸ್ಥಾನಕ್ಕೆ ಸಾಕಷ್ಟು ಸಾವಿರಾರು ಭಕ್ತರು ಕೂಡ ಇದಕ್ಕೆ ಬರ್ತಾರೆ. ಹಾಗಾಗಿ ಇಲ್ಲಿ ನಾವು ಈ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಇದಕ್ಕಾಗಿಯೇ ಏನು ಬಾಗಲಕೋಟೆಯ ನಗರಸಭೆಯವರು ಕೂಡ ಒಂದು ದೊಡ್ಡದಾದಂಥ ಒಂದು ಗಾರ್ಡನ್ ಕೂಡ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಈ ಒಂದು ಏನು ಈ ಕೆರೆ ಮುಂದೆ ಇರತಕ್ಕಂಥ ಈ ಸನ್ನಿವೇಶ ಆದರೆ ಕೆರೆ ಹಿಂದಿನ ಒಂದು ಭಾಗವನ್ನು ನಾವೀಗ ತೋರಿಸ್ತಾ ಇದ್ದೀವಿ. ಇಲ್ಲಿ ಪೂರ್ತಿಯಾಗಿ ಏನು ಈ ಕೆರೆ
ಏನು ಬ್ರಿಟಿಷರ ಕಾಲದಲ್ಲಿ 1882ರಲ್ಲಿ ನಿರ್ಮಾಣವಾದಂಥ ಈ ಕೆರೆ ಇವತ್ತಿನ ದಿವಸ ಪೂರ್ತಿಯಾಗಿ ಏನು ಈಗ ನೋಡ್ತಾ ಇರತಕ್ಕ ದೃಶ್ಯದಲ್ಲಿ ಪೂರ್ತಿಯಾಗಿ ಖಾಲಿ ಆದಂಥ ಒಂದು ದೃಶ್ಯಾವಳಿಗಳು ಕೂಡ ಕಂಡು ಬರ್ತಾ ಇದೆ. ಈ ಕೆರೆ ತುಂಬಿದರೆ ಬಾಗಲಕೋಟೆ, ಕಾಕಲಗುಂಬ, ಸುಳಿಕೆರೆ, ಕೆರೆಕಲ್ಲಮಟ್ಟಿ, ಮುರನಾಳ, ವೀರಾಪುರ ಸೇರಿ 16 ಹಳ್ಳಿಗಳ ಅಂತರ್ಜಲ ಮಟ್ಟ ಹೆಚ್ಚಾಗಲಿದೆ. ಬೋರ್ವೆಲ್ಗಳು ರೀಚಾರ್ಜ್ ಆಗುತ್ತವೆ. ಕೆರೆ ತುಂಬಿದರೆ ಲಕ್ಷಾಂತರ ಜನರಿಗೆ ಕುಡಿಯಲು ನೀರು ಒದಗಿಸುವ ಕಾರ್ಯ ಆಗಲಿದೆ. ಆದರೆ ಕೆರೆ ಮಾತ್ರ ಸಂಪೂರ್ಣ ಖಾಲಿಯಾಗಿದ್ದು ಬರದ ನರಕ ದರ್ಶನ ಆಗುತ್ತಿದೆ. ಈ ಕೆರೆಯನ್ನು ತುಂಬಿಸಿದರೆ ಇವತ್ತು ಬೇಸಿಗೆ ಕಾಲದಲ್ಲಿ ನಮ್ಮ ಸುತ್ತಮುತ್ತಲಿನ 16 ಹಳ್ಳಿಗಳು ಹಾಗೂ ನವನಗರದ ಲಕ್ಷಾಂತರ ಜನ ವಾಸಿಸುವಂಥ ನವನಗರ ಜನರಿಗೂ ಕೂಡ ಬೋರ್ವೆಲ್ಗಳು ಮತ್ತು ಕೊಳವೆ ಬಾವಿಗಳು ರೀಚಾರ್ಜ್ ಆಗುವಂಥ ಶಕ್ತಿ ಈ ಕೆರೆಗೆ ಐತಿ. ಈ ಕೆರೆ ತುಂಬಿಸುವಂಥ ಇಚ್ಛಾಶಕ್ತಿ ಈ ರಾಜಕಾರಣಿಗಳು ಮಾಡಬೇಕಾಗಿದೆ. ಒಂದು ಬಾರಿ 12 ಕೋಟಿ ರೂಪಾಯಿ ಖರ್ಚು ಮಾಡಿ ಪೈಪ್ಲೈನನ್ನು ಈ ಕೆರೆಗೆ ತಂದು ನಿಲ್ಲಿಸಲಾಯಿತು. ಆದರೆ ಕೆರೆ ಮಾತ್ರ ತುಂಬಲಿಲ್ಲ. ಮುಚಕಂಡಿ ಕೆರೆ ಪ್ರಾಕೃತಿಕ ಸೌಂದರ್ಯ ಹೊಂದಿದೆ. ಪಕ್ಕದಲ್ಲಿ ಐತಿಹಾಸಿಕ ವೀರಭದ್ರೇಶ್ವರ ದೇವಸ್ಥಾನ, ಮುಂದೆ ಸುಂದರ ಉದ್ಯಾನವನ ಪ್ರವಾಸಿಗರು ಭಕ್ತರನ್ನ ಆಕರ್ಷಿಸುತ್ತದೆ. ಮುಚಕಂಡಿ ಕೆರೆ ತುಂಬಿಸುವುದಕ್ಕೆ 2015ರಲ್ಲಿ 12 ಕೋಟಿ ಪ್ರಾಜೆಕ್ಟ್ ರೆಡಿ ಮಾಡಲಾಗಿತ್ತು. ಆದರೆ ಈ ಯೋಜನೆ ಟೇಕ್ ಆಫ್ ಆಗಲೇ ಇಲ್ಲ. ಈಗಾಗಲೇ ದೊಡ್ಡ ಡಯಾಮೀಟರ್ ಪೈಪನ್ನು ಕಾಮಗಾರಿ ಮಂದಗತಿಯಿಂದ ಸಾಗಿದೆ ಅಂತಕ್ಕಂಥದ್ದನ್ನು ಹೇಳಿದರು. ಅದನ್ನು ಅವ್ರು ಹೇಳಿದ್ದನ್ನು ನಾನು ಮನಸ್ಸಿನಲ್ಲಿಟ್ಟುಕೊಂಡಿದ್ದೇನೆ, ಗಮನಿಸಿದ್ದೇನೆ. ಕೂಡಲೇ ಆ ಕಾಮಗಾರಿ ಪೂರ್ತಿಯಾಗಿ ಹಿನ್ನೀರಿನಿಂದ, ಕೃಷ್ಣಾ ನದಿಯ ಹಿನ್ನೀರಿನಿಂದ, ಮಲಪ್ರಭಾ ಕೃಷ್ಣಾ ನದಿ ಏನು ಅದು ಯಾವ ನದಿಗೆ ಇಂದ ನೀರನ್ನು ಇಲ್ಲಿ ತುಂಬಿಸುವಂಥದ್ದಿದೆ. ಬಹುಶಃ ಘಟಪ್ರಭಾ ನನ್ನ ಅಂದಾಜು ಘಟಪ್ರಭಾ. ಐತಿಹಾಸಿಕ ಕೆರೆ ಬರಿದಾಗಿದೆ. ಮಳೆಗಾಲದಲ್ಲಾದರೂ ಕೆರೆ ತುಂಬಿಸಿ ಜನ ಜಾನುವಾರುಗಳ ದಾಹ ತೀರಿಸುವ, ಕೃಷಿಗೆ ಆಸರೆಯಾಗುವ ಕೆಲಸ ಆಗಬೇಕಿದೆ. ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಜನ ಮನೆಯನ್ನ ಬಿಟ್ಟು ಹೊರಗೆ ಬರೋದಕ್ಕೂ ಕೂಡ ಭಯಪಡುವಂಥ ಪರಿಸ್ಥಿತಿ. ಇದರ ಮಧ್ಯೆ ಕೆರೆ ಕಟ್ಟೆಗಳು, ನದಿ ಮೂಲಗಳು ಖಾಲಿಯಾಗಿವೆ. ಬಾಗಲಕೋಟೆಯಲ್ಲಿ 39 ಡಿಗ್ರಿ ಸೆಲ್ಸಿಯಸ್ ತಾಪಮಾನ. ಬಿಸಿಲಿನ ಹೊಡೆತಕ್ಕೆ ಕೆರೆ ಕಟ್ಟೆಗಳು ಖಾಲಿ. ಸುತ್ತಲೂ ಬೆಟ್ಟಗುಡ್ಡ, ಮಧ್ಯೆ ವಿಶಾಲವಾಗಿರುವ ಐತಿಹಾಸಿಕ ಬ್ರಿಟಿಷ್ ಕಾಲದ ಕೆರೆ. ಅಲ್ಲಲ್ಲಿ ಬೆಳೆದು ನಿಂತಿರುವ ಮುಳ್ಳು ಕಂಟಿಗಳು, ಹನಿ ನೀರು ಇಲ್ಲದೆ ಬತ್ತಿ ಬರಿದಾದ ಕೆರೆ. ಬಾಗಲಕೋಟೆ ತಾಲೂಕಿನ ಮುಚಕಂಡಿಯಲ್ಲಿ ತಾಪಮಾನ 39 ಡಿಗ್ರಿ ಸೆಲ್ಸಿಯಸ್ ದಾಟಿದೆ. ಬಿಸಿಲಿಗೆ ಜನರು ಬೆಂದು ಹೋಗಿದ್ದಾರೆ. ಬಿಸಿಲಿನ ತಾಪಮಾನಕ್ಕೆ ಕೆರೆ ಕಟ್ಟೆಗಳು, ನದಿ ಮೂಲಗಳು ಖಾಲಿಯಾಗಿವೆ. ಐತಿಹಾಸಿಕ ಬ್ರಿಟಿಷ್ ಕಾಲದ 760 ಎಕರೆ ವಿಸ್ತೀರ್ಣದ ಕೆರೆ ಸಂಪೂರ್ಣವಾಗಿ ಖಾಲಿಯಾಗಿದೆ. ನಾವೀಗ ಬಾಗಲಕೋಟೆ ಹೊರವಲಯದಲ್ಲಿರ್ತಕ್ಕಂಥ ಮುಚ್ಕಂಡಿಯ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನಾವು ಈಗಿದ್ದೀವಿ. ಇದು ಒಂದು ಐತಿಹಾಸಿಕವಾದಂಥ ದೇವಸ್ಥಾನವಾಗಿದೆ. ಈ ಒಂದು ದೇವಸ್ಥಾನಕ್ಕೆ ಸಾಕಷ್ಟು ಸಾವಿರಾರು ಭಕ್ತರು ಕೂಡ ಇದಕ್ಕೆ ಬರ್ತಾರೆ. ಹಾಗಾಗಿ ಇಲ್ಲಿ ನಾವು ಈ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಇದಕ್ಕಾಗಿಯೇ ಏನು ಬಾಗಲಕೋಟೆ ನಗರಸಭೆಯವರು ಕೂಡ ಒಂದು ದೊಡ್ಡದಾದಂಥ ಒಂದು ಗಾರ್ಡನ್ ಕೂಡ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಈ ಒಂದು ಏನು ಈ ಕೆರೆ ಮುಂದೆ ಇರತಕ್ಕಂಥ ಈ ಸನ್ನಿವೇಶ ಆದರೆ ಕೆರೆ ಹಿಂದಿನ ಒಂದು ಭಾಗವನ್ನು ನಾವೀಗ ತೋರಿಸ್ತಾ ಇದ್ದೀವಿ. ಇಲ್ಲಿ ಪೂರ್ತಿಯಾಗಿ ಏನು ಈ ಕೆರೆ ಏನು ಬ್ರಿಟಿಷರ ಕಾಲದಲ್ಲಿ 1882ರಲ್ಲಿ ನಿರ್ಮಾಣವಾದಂಥ ಈ ಕೆರೆ ಇವತ್ತಿನ ದಿವಸ ಪೂರ್ತಿಯಾಗಿ ಏನು ಈಗ ನೋಡ್ತಾ ಇರತಕ್ಕ ದೃಶ್ಯದಲ್ಲಿ ಪೂರ್ತಿಯಾಗಿ ಖಾಲಿ ಆದಂಥ ಒಂದು ದೃಶ್ಯಾವಳಿಗಳು ಕೂಡ ಕಂಡು ಬರ್ತಾ ಇದೆ. ಈ ಕೆರೆ ತುಂಬಿದರೆ ಬಾಗಲಕೋಟೆ, ಕಾಕಲಗುಂಬ, ಸುಳಿಕೆರೆ, ಕೆರೆಕಲ್ಲಮಟ್ಟಿ, ಮುರನಾಳ, ವೀರಾಪುರ ಸೇರಿ 16 ಹಳ್ಳಿಗಳ ಅಂತರ್ಜಲ ಮಟ್ಟ ಹೆಚ್ಚಾಗಲಿದೆ. ಬೋರ್ವೆಲ್ಗಳು ರೀಚಾರ್ಜ್ ಆಗುತ್ತವೆ. ಕೆರೆ ತುಂಬಿದರೆ ಲಕ್ಷಾಂತರ ಜನರಿಗೆ ಕುಡಿಯಲು ನೀರು ಒದಗಿಸುವ ಕಾರ್ಯ ಆಗಲಿದೆ. ಆದರೆ ಕೆರೆ ಮಾತ್ರ ಸಂಪೂರ್ಣ ಖಾಲಿಯಾಗಿದ್ದು ಬರದ ನರಕ ದರ್ಶನ ಆಗುತ್ತಿದೆ. ಈ ಕೆರೆಯನ್ನು ತುಂಬಿಸಿದರೆ ಇವತ್ತು ಬೇಸಿಗೆ ಕಾಲದಲ್ಲಿ ನಮ್ಮ ಸುತ್ತಮುತ್ತಲಿನ 16 ಹಳ್ಳಿಗಳು ಹಾಗೂ ನವನಗರದ ಲಕ್ಷಾಂತರ ಜನ ವಾಸಿಸುವಂಥ ನವನಗರ ಜನರಿಗೂ ಕೂಡ ಬೋರ್ವೆಲ್ಗಳು ಮತ್ತು ಕೊಳವೆ ಬಾವಿಗಳು ರೀಚಾರ್ಜ್ ಆಗುವಂಥ ಶಕ್ತಿ ಈ ಕೆರೆಗೆ ಐತಿ. ಈ ಕೆರೆ ತುಂಬಿಸುವಂಥ ಇಚ್ಛಾಶಕ್ತಿ ಈ ರಾಜಕಾರಣಿಗಳು ಮಾಡಬೇಕಾಗಿದೆ. ಒಂದು ಬಾರಿ 12 ಕೋಟಿ ರೂಪಾಯಿ ಖರ್ಚು ಮಾಡಿ ಪೈಪ್ಲೈನನ್ನು ಈ ಕೆರೆಗೆ ತಂದು ನಿಲ್ಲಿಸಲಾಯಿತು. ಆದರೆ ಕೆರೆ ಮಾತ್ರ ತುಂಬಲಿಲ್ಲ. ಮುಚಕಂಡಿ ಕೆರೆ ಪ್ರಾಕೃತಿಕ ಸೌಂದರ್ಯ ಹೊಂದಿದೆ. ಪಕ್ಕದಲ್ಲಿ ಐತಿಹಾಸಿಕ ವೀರಭದ್ರೇಶ್ವರ ದೇವಸ್ಥಾನ, ಮುಂದೆ ಸುಂದರ ಉದ್ಯಾನವನ ಪ್ರವಾಸಿಗರು ಭಕ್ತರನ್ನ ಆಕರ್ಷಿಸುತ್ತದೆ. ಮುಚಕಂಡಿ ಕೆರೆ ತುಂಬಿಸುವುದಕ್ಕೆ 2015ರಲ್ಲಿ 12 ಕೋಟಿ ಪ್ರಾಜೆಕ್ಟ್ ರೆಡಿ ಮಾಡಲಾಗಿತ್ತು. ಆದರೆ ಈ ಯೋಜನೆ ಟೇಕ್ ಆಫ್ ಆಗಲೇ ಇಲ್ಲ. ಈಗಾಗಲೇ ದೊಡ್ಡ ಡಯಾಮೀಟರ್ ಪೈಪನ್ನು ಕಾಮಗಾರಿ ಮಂದಗತಿಯಿಂದ ಸಾಗಿದೆ ಅಂತಕ್ಕಂಥದ್ದನ್ನು ಹೇಳಿದರು. ಅದನ್ನು ಅವ್ರು ಹೇಳಿದ್ದನ್ನು
ನಾನು ಮನಸ್ಸಿನಲ್ಲಿಟ್ಟುಕೊಂಡಿದ್ದೇನೆ, ಗಮನಿಸಿದ್ದೇನೆ. ಕೂಡಲೇ ಆ ಕಾಮಗಾರಿ ಪೂರ್ತಿಯಾಗಿ ಹಿನ್ನೀರಿನಿಂದ, ಕೃಷ್ಣಾ ನದಿಯ ಹಿನ್ನೀರಿನಿಂದ, ಮಲಪ್ರಭಾ ಕೃಷ್ಣಾ ನದಿ ಏನು ಅದು ಯಾವ ನದಿಗೆ ಇಂದ ನೀರನ್ನು ಇಲ್ಲಿ ತುಂಬಿಸುವಂಥದ್ದಿದೆ, ಬಹುಶಃ ಘಟಪ್ರಭಾ ನನ್ನ ಅಂದಾಜು ಘಟಪ್ರಭಾ. ಐತಿಹಾಸಿಕ ಕೆರೆ ಬರಿದಾಗಿದೆ. ಮಳೆಗಾಲದಲ್ಲಾದರೂ ಕೆರೆ ತುಂಬಿಸಿ ಜನ ಜಾನುವಾರುಗಳ ದಾಹ ತೀರಿಸುವ, ಕೃಷಿಗೆ ಆಸರೆಯಾಗುವ ಕೆಲಸ ಆಗಬೇಕಿದೆ. ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.